ಹಾಯ್ ಹಲೋ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಈ ದಿನ ನಾನು ನಿಮಗೆ ಕೀ ಆನ್ಸರ್ಗಳನ್ನ ರಾಮನ್ ಟ್ಯುಟೋರಿಯಲ್ ವತಿಯಿಂದ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದು ಪೇಪರ್ 1ಗೆ ಪೇಪರ್ 1 ಸಂಬಂಧಪಟ್ಟಂತಹ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳು. ಓಕೆ, ಈ ಕೀ ಉತ್ತರಗಳನ್ನ ನಾವು ರಾಮನ್ ಟ್ಯುಟೋರಿಯಲ್ ವತಿಯಿಂದ ಕೊಡ್ತಾ ಇದೀವಿ. ನೀವು ಫಸ್ಟ್ ನೋಡ್ತಾ ಇದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಕೊಟ್ಟಿರುವಂತ ಕೀ ಉತ್ತರಗಳು 100% ಕರೆಕ್ಟ್ ಆಗಿದೆ. ಆದ್ರೂ ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕ ನೀಡುವಂತ ಕೀ ಉತ್ತರಗಳು ಅಂತಿಮವಾಗಿರುತ್ತೆ. ಹಾಗೇನೆ ಈಗ ಈ ಕೋಚಿಂಗ್ ಅಲ್ಲಿ ನಾವು ನಿಮಗೆ ಕಳೆದ 5-6 ತಿಂಗಳಲ್ಲಿ ಏನು ನೀಡಿದ್ವಿ, ಆ ಕೋಚಿಂಗ್ ಅಲ್ಲಿ ನೀವು ಇವುಗಳೆಲ್ಲನೂ ಕೂಡ ಕಲ್ತ್ಕೊಂಡಿದ್ದೀರಿ. ಅದರ ಜ್ಞಾನ ನಿಮಗೆ ಹೇಗೆ ಬಳಕೆ ಆಯಿತು, ಪೇಪರ್ನ ಹೇಗೆ ನೀವು ಮಾಡಿದ್ರಿ ಅನ್ನೋದನ್ನ ಕೂಡ ನೀವು ತಿಳಿಸ್ಬೇಕಾಗಿ ಇಲ್ಲಿ ಕೇಳ್ಕೊಳ್ತೀನಿ. ಫಸ್ಟ್ ಕ್ವಶನ್ ಇದೆ, ಬಾಲನ್ ಲೀವ್ಸ್ ನೋಡಿ, ದ ವಿಲೇಜ್ ವೇರ್ ಬಾಲನ್ ಲೀವ್ಸ್ ಇಸ್ ಹಾಂಟೆಡ್ ಬೈ ಅ ಲೆಪರ್ಡ್. ಇದು ಸರಿಯಾದ ಉತ್ತರ. ಹಾಗೆ ಆಪ್ಷನ್ ನಂಬರ್ 2 ಏನಿದೆ, ಕ್ವಶನ್ ನಂಬರ್ 32ಗೆ ರೈಟ್ ಆನ್ಸರ್. ಇಲ್ಲಿ ರಿಯಲ್ ಹೀರೋ ಯಾರಿದ್ದಾರೆ ಅಂತಂದ್ರೆ ಬಾಲನ್ ಅಮ್ಮ ರಿಯಲ್ ಹೀರೋ. ಅಮ್ಮ ತನ್ನನ್ನು ತಾನು ಕಂಫರ್ಟೇಬಲ್ ಮಾಡ್ಕೊಳ್ತಾಳೆ ಕ್ರಾಸ್ ಬೀಮ್ ಮೇಲೆ ಹತ್ತೋದ್ರ ಮೂಲಕ ಲೆಪರ್ಡ್ ಇಂದ ಬಚಾಯಿಸ್ಕೊಳ್ಳೋದಕ್ಕೋಸ್ಕರ. ದ ಸೈಲೆನ್ಸ್ ವಾಸ್ ಬ್ರೋಕನ್ ಬೈ ಅ ಬ್ಯಾಂಗ್. ಸೈಲೆನ್ಸ್ ಏನಾಗುತ್ತೆ, ಆ ಮನೇಲಿರುವಂತ ಸೈಲೆನ್ಸ್ ಬ್ರೇಕ್ ಆಗುತ್ತೆ ಒಂದು ಬ್ಯಾಂಗ್ ಮೂಲಕ. ಸಡನ್ ನಾಯ್ಸಿ ಕನ್ಫ್ಯೂಷನ್ ಆರ್ ಎಕ್ಸೈಟ್ಮೆಂಟ್, ಈ ಪದಕ್ಕೆ ಸರಿಯಾದ ಉತ್ತರ ಕಮೋಷನ್ ಇಸ್ ದ ರೈಟ್ ಆನ್ಸರ್ ಇದೆ. ಹಾಗೇನೆ ಪ್ರಿಫಿಕ್ಸ್ ಯಾವ ತಗೊಳುತ್ತೆ ಅಂದ್ರೆ ಈ ಡಿಸಪಿಯರ್ ಏನಿದೆ ಅದು ಸರಿಯಾದ ಪ್ರಿಫಿಕ್ಸ್ ನ ತೆಗೆದುಕೊಳ್ಳುತ್ತೆ. ಆಪ್ಷನ್ ನಂಬರ್ 3. ಬಾಲನ್ ಹೀರೋ ಆಗ್ತಾನೆ, ಬಿಕೆಮ್ ಐ ಹೀರೋ. ಇಲ್ಲಿ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಹಾಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ ನೀವು ಡಿಡ್ ಇಂದ ಯಾವ್ದು ಶುರು ಆಗುತ್ತೆ ಅದನ್ನು ಚೂಸ್ ಮಾಡಬೇಕು. ಇಲ್ಲಿ ಡಿಡ್ ಇಂದ 2 ಶುರು ಆಗ್ತಾ ಇದೆ, ಇದು ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಇರುವಂತ ಇದು ಸರಿಯಾದ ಉತ್ತರ ಇದೆ. ವುಡನ್ ಡೋರ್, ಇಲ್ಲಿ ಇದು ಡೋರ್ ನೌನ್ ಆದ್ರೆ ಈ ವುಡನ್ ಏನಿದೆ ಇದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ದಟ್ ಇಸ್ ದ ಆನ್ಸರ್. ಇವುಗಳ ಬಗ್ಗೆ ನಾನು ನಿನ್ನೆ ತರಗತಿಯಲ್ಲಿ, ಮೊನ್ನೆ ತರಗತಿ, 3-4 ತರಗತಿಗಳಲ್ಲಿ ಡಿಸ್ಕಸ್ ಮಾಡಿದೆ. ಹಾಗೇನೆ ಈ ಪೊಯಮ್ ಕೂಡ ತುಂಬಾ ಟಫ್ ಲಿಟ್ರೇಚರ್ ಸ್ಟೂಡೆಂಟ್ ಕೊಡಬೇಕು, ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಕೊಡುವಂತ ಪೊಯಮ್ ಅಲ್ಲ. ಲೂಸಿ ಪೊಯಮ್ಸ್ ಅಂತ ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂತ ಪೊಯಮ್ಗಳಲ್ಲಿ ಡಿಫಿಕಲ್ಟ್ ಇದೆ, ಆದ್ರೆ ಇದನ್ನ ಕೊಟ್ಟಿದ್ದಾರೆ ಡಿಕೋಡ್ ಮಾಡೋದಕ್ಕೆ ನಿಮಗೆ. ಓಕೆ, ದ ಪೊಯೆಟ್ ಹ್ಯಾಡ್ ಲವ್ ಫಾರ್ ಹೀಸ್ ಫ್ರೆಂಡ್ಸ್, ಇಲ್ಲಿ ಸೂಕ್ತವಾದ ಉತ್ತರ. ಇಲ್ಲದೆ ಇದ್ರೆ ಅವ್ರ ಕೀ ಉತ್ತರದಲ್ಲಿ ಹೋಮ್ ಲ್ಯಾಂಡ್ ಕೊಡೋ ಅವಕಾಶ ಕೂಡ ಇದೆ. ಇಲ್ಲಿ ಅವನ ಫ್ರೆಂಡ್ ಲೂಸಿನ ಅವನು ತುಂಬಾ ಮಿಸ್ ಮಾಡ್ಕೊಳ್ತಾನೆ. ಇಲ್ಲಿ ಲೂಸಿ ಹೆಸರಿಲ್ಲ, ಫ್ರೆಂಡ್ಸ್ ಅಂತ ಹೆಸರಿದೆ, ಹಾಗಾಗಿ ಸ್ವಲ್ಪ 50-50 ಚಾನ್ಸ್ ಇದೆ. ಇನ್ ದಿಸ್ ಪೊಯಮ್ ವಿ ಕ್ಯಾನ್ ಸಿ ದಟ್ ದ ಪೊಯೆಟ್ ಈಸ್ ಹ್ಯಾವಿಂಗ್ ಅ ಫೀಲಿಂಗ್ ಆಫ್, ಇಲ್ಲಿ ಅವನು ಹೋಮ್ ಸಿಕ್ನೆಸ್, ಅವನು ಮನೆ ಬಗ್ಗೆ ಅವನು ತುಂಬಾ ಕಳವಳ ಇರುತ್ತೆ, ಅದನ್ನ ಹೋಮ್ ಸಿಕ್ನೆಸ್ ಅಂತಾರೆ, ಅದು ಸರಿಯಾದ ಪದ. ಟು ಲವ್ ತೀ ಮೋರ್ ಅಂಡ್ ಮೋರ್, ತೀ ರೆಫರ್ಸ್ ಟು, ತೀ ಇಲ್ಲಿ ಲೂಸಿನ ಅವನು ರೆಫರ್ ಮಾಡ್ತಾನೆ, ಲೂಸಿ ಅವನ ಫ್ರೆಂಡ್ ಅನ್ನ ರೆಫರ್ ಮಾಡ್ತಾನೆ. ಇಂಗ್ಲಿಷ್ ಫೈರ್ ಅಂತಂದ್ರೆ ಇಲ್ಲಿ ಲವ್ ಫಾರ್ ಲೂಸಿ ಅಂತಾನೆ ಆಗುತ್ತೆ. ಇಲ್ಲಿ ರೈಮ್ ಸ್ಕೀಮ್ ಏನಿದೆ, ಎ ಬಿ ಸರಿಯಾದ ಉತ್ತರ. ಏನ್ ಸರ್ ಎ ಬಿ ಅಂತಂದ್ರೆ, ನಿನ್ನೆ ತರಗತಿಯಲ್ಲೂ ಕೂಡ ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಮೆನ್, ಸಿ, ದೆನ್ ನೋಡಿ, ಮೆನ್ ರೈಮ್ಸ್ ವಿತ್ ದೆನ್, ಹಾಗೆ ಸಿ ರೈಮ್ಸ್ ವಿತ್ ತಿ, ಹಾಗಾಗಿ ಎ ಬಿ ರೈಮ್ ಸ್ಕೀಮ್ ಇದೆ. ಓಕೆ, ಹಾಗೇನೆ ಇಲ್ಲಿ ಸೆಕೆಂಡ್ ಟೈಮ್ ಫಾರ್ ಸ್ಟಿಲ್ ಐ ಸೀಮ್ ಅಂತ, ಇಲ್ಲಿ ಒಂದು ಲೆಟರ್ ಸ ಸ ಮತ್ತೆ ಸ ರಿಪೀಟ್ ಆಗಿದೆ, ಇದೊಂದೇ ಕಾರಣಕ್ಕೋಸ್ಕರ ಇದನ್ನ ಅಲಿಟ್ರೇಷನ್ ಅಂತ ನಾವು ಮಾಡಬಹುದು. ಹಾಗೆ ವರ್ಡ್ ಫೀಲಿಂಗ್, ಡೀಪ್ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ದಟ್ ಲಾಸ್ಟ್ಸ್ ಫಾರ್ ಲಾಂಗ್ ಟೈಮ್, ಇದ್ರ ಅರ್ಥ ಏನಪ್ಪಾ ಅಂದ್ರೆ ಮೆಲಂಕಲಿ ಅಂತ. ಇದು ಪದ್ಯದಲ್ಲಿರುವಂತ ಸೂಕ್ತವಾದಂತ ವರ್ಡ್. ಓಕೆ, ಹಾಗೆ ನೆಕ್ಸ್ಟ್ ಪ್ರಶ್ನೆಗಳಿಗೆ ನಾವು ಹೋಗೋಣ. ಕ್ವಶನ್ ನಂಬರ್ 46, ಇದು ಏನಿದೆ ಗ್ರಾಮರ್ ಸಂಬಂಧಪಟ್ಟಂತ ಕೀ ಆನ್ಸರ್ಸ್ ಇದೆ. ಈ NCC ಏನಿದೆ ಇದೊಂದು ಪ್ರಿವೇಶನ್ ಇದೆ, ಹಾಗಾಗಿ ಯಾನ್ ಬರುತ್ತೆ. ಯಾನ್ NCC ಕೆಡೆಟ್ ಹೂ ಓನ್ ದ ಬೆಸ್ಟ್ ಕೆಡೆಟ್ ಅವಾರ್ಡ್ ಏನಿದೆ, ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಸೂಕ್ತ, ದ ಟೀಚರ್ ಗೇವ್ ಇನ್ಫಾರ್ಮೇಶನ್ 47-2 ಇಸ್ ದ ರೈಟ್ ಆನ್ಸರ್. ಎವ್ರಿ ಒನ್ ಲವ್ಸ್ ಹಿಮ್, ನೋಡಿ ನಿನ್ನೆ ಎಲ್ಲ ಡಿಸ್ಕಸ್ ಮಾಡಿದೆ, ಪ್ರತಿ ಒಂದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡುವಾಗ ನಾನು ಹೇಳಿದ್ದೆ ಆಕ್ಟಿವೈಸ್ ಪ್ಯಾಸಿವೈಸ್ ಕ್ವಶನ್ ಟ್ಯಾಗ್ಸ್ ಎಲ್ಲ ಇಲ್ಲಿ ಬಂದಿದೆ. ಇದು ಕೂಡ ಹಾಗಿದೆ, ಹಿ ಈಸ್ ಲವ್ಡ್ ಬೈ ಎವ್ರಿ ಒನ್, ಯಾಕೆಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಹಾಗಾಗಿ ಈಸ್ ಪ್ಲಸ್ ಥರ್ಡ್ ಫಾರ್ಮ್ ಬಂದಿರೋದು ಇದೊಂದೇ ಇದೆ. ಓಕೆ, ಸೂಕ್ತವಾದ ಉತ್ತರ.
ಹಾಗೇನೆ ಶಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ, ಇಲ್ಲಿ ಅವನು ಆಫರಿಂಗ್ ಹೆಲ್ಪ್ ನ ಏನ್ ಮಾಡ್ತಾನೆ, ಆಫರ್ ಮಾಡ್ತಾ ಇದ್ದಾನೆ. ರವಿ ವಾಸ್ ಸೋ ಹ್ಯಾಪಿ ದಟ್ ಹಿ ವೆಂಟ್ ಟು ದ ಥಿಯೇಟರ್ ಟು ವಾಚ್ ಅ ಮೂವಿ. ನಾನು ನಿನ್ನೆ ತರಗತಿಯಲ್ಲಿ ಇದನ್ನ ಎಕ್ಸಾಂಪಲ್, ಇದೇ ಯಥಾವತ್ ಎಕ್ಸಾಂಪಲ್ ನಾನು ಜಿರಂಡ್ ಮತ್ತೆ ಇನ್ಫಿನಿಟಿವ್ಸ್ ಹೇಳುವಾಗ ಹೇಳಿದ್ದೆ. ಟು ವಾಚ್ ಬಂದಿತ್ತು, ಸರಿಯಾದ ಉತ್ತರ ಟು ವಾಚ್ ಇಸ್ ದ ಇನ್ಫಿನಿಟಿವ್. ಓಕೆ. ಹಾಗೇನೆ NSQF ಇದೇನಪ್ಪಾ ಅಂತಂದ್ರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಟಿ ಫ್ರೇಮ್ ವರ್ಕ್ ಏನಿದೆ ಅಲ್ಲ, ಇದು ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಯಾವ ಟೆಸ್ಟ್ ಲ್ಯಾಂಗ್ವೇಜ್ ಓವರ್ ಆಲ್ ಎಬಿಲಿಟಿ ಬಗ್ಗೆ ಹೇಳುತ್ತೆ ಅಂದ್ರೆ ಪ್ರೊಫಿಷಿಯನ್ಸಿ ಟೆಸ್ಟ್ಗಳು ಅಂತ ಅನ್ನೋ ಟೆಸ್ಟ್ಗಳು ಸರಿಯಾದ ಉತ್ತರ ಇದೆ. ಲ್ಯಾಂಗ್ವೇಜ್ ಸಂಬಂಧಪಟ್ಟು ಪ್ರೊಫಿಷಿಯನ್ಸಿ ಟೆಸ್ಟ್ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಹಾಗೇನೆ ಮುಂದೆ ನೋಡೋದಾದ್ರೆ ಯುವರ್ ಸಿನ್ಸಿಯರ್ಲಿ, ಇದನ್ನೆಲ್ಲ ನಾವು ಸಬ್ಸ್ಕ್ರಿಪ್ಷನ್ ಅಲ್ಲಿ ಬರೀತೀವಿ. ಓಕೆ. ಆಶಾ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಶನ್ಗೋಸ್ಕರ ಅವಳು ಓದ್ತಾ ಇದ್ದಾಳೆ ಅಂತಂದ್ರೆ ಅದನ್ನ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಜನರಲ್ ಇನ್ಫಾರ್ಮೇಶನ್ ಓದ್ತಾ ಇದ್ರೆ ಸ್ಕಿಮ್ಮಿಂಗ್ ಬರುತ್ತೆ. ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಓದ್ತಾ ಇದ್ರೆ ಸ್ಕ್ಯಾನಿಂಗ್ ಇಸ್ ದ ರೈಟ್ ಆನ್ಸರ್. ಥಿಂಕ್, ಪೇರ್ ಮತ್ತು ಶೇರ್ ಇದೇನಿದೆ ಕೋಆಪರೇಟಿವ್ ಲರ್ನಿಂಗ್ ಅಲ್ಲಿ ಬರುತ್ತೆ. ಇಲ್ಲಿ ಕೋಆಪರೇಟಿವ್ ಇಲ್ಲ, ಕೊಲಾಬರೇಟಿವ್ ಸೂಕ್ತವಾದ ಉತ್ತರ ಆಗುತ್ತೆ. ಹಾಗೆ ನೀವು ಸಿನಿಮ್ಸ್ ಮತ್ತೆ ಆಂಟೋನಿಮ್ಸ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ಬೇಕಾದ್ರೆ ನಿನ್ನೆ ತರಗತಿಯಲ್ಲಿ ಖುದ್ದಾಗಿ ನಾನು ಇದನ್ನ ಡಿಸ್ಕಸ್ ಮಾಡಿ ಹೇಳಿದೆ. ರೆಫರೆನ್ಸ್ ಮಟೀರಿಯಲ್ಸ್ ಬಗ್ಗೆ ನಾನು ಕೊನೆಗೆ ಕ್ವಶನ್ಸ್ ಹೇಳುವಾಗ ನಾನು 5 ರೆಫರೆನ್ಸ್ ಮೆಟೀರಿಯಲ್ ಹೇಳುವಾಗ ಹೇಳಿದ್ದೆ. ಥಿಸರಸ್ ಮತ್ತೆ ಇವುಗಳನ್ನ ನಾನು ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್ ಬಗ್ಗೆ ಹೇಳ್ತಾರೆ ನೋಡಿ ಅಂತ. ಯಾರೆಲ್ಲ ಗಮನ ಕೊಟ್ಟಿದ್ದೀರಿ, ಯಾರು ಸುಮ್ಮನೆ ಲೈಟ್ ತಗೊಂಡ್ರಿ ಕಷ್ಟ ಆಗುತ್ತೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ವಿರುದ್ಧ ಹೋದಂತ ಮೆಥಡ್ ಯಾವುದು ಅಂದ್ರೆ ಡೈರೆಕ್ಟ್ ಮೆಥಡ್. ಹಾಗೆ TPR ಅಂತಾರೆ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತಾರೆ. ಈ ಆಕ್ಟಿವಿಟಿ ಮೂಲಕ ನಾವು ಲಿಸ್ಟಿಂಗ್ ಅನ್ನ ಹೆಲ್ಪ್ ಮಾಡಬಹುದು, ಲಿಸ್ಟಿಂಗ್ ಸ್ಕಿಲ್ ನ ಡೆವಲಪ್ ಮಾಡಬಹುದು. ನಾವು ಸ್ಪೀಕಿಂಗ್ ಸ್ಕಿಲ್ಸ್ ನ ಮಕ್ಕಳಲ್ಲಿ ಬಳಸಬೇಕು ಅಂದ್ರೆ ರೋಲ್ ಪ್ಲೇ ಇಸ್ ದ ಬೆಸ್ಟ್ ಮೆಥಡ್. ಹಾಗೆ ಈ ಕ್ವಶನ್ ಕೂಡ ನಿನ್ನೆ ತರಗತಿಯಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. 8 ಡಿಫ್ತಾಂಗ್ಸ್ ಇದೆ, ಯಾವೆಲ್ಲ ಡಿಫ್ತಾಂಗ್ಸ್ ಇದೆ ಅಂತ ನಾನು ಲಿಸ್ಟ್ ಔಟ್ ಮಾಡಿದ್ದೆ. ನಾನು ಹೇಳಿದ್ದೀನಿ ನೋಡಿ, ಏನೆಲ್ಲ ಹೇಳಿದ್ದೀನಿ ಇವೆಲ್ಲ ಕ್ವಶನ್ಸ್ಗಳು ನನಗೆ ಇವೆಲ್ಲ ಬಂದಿದೆ. ಯಾರೆಲ್ಲ ಬರೆದ್ರೆ ನೆನ್ಪಿಟ್ಕೊಂಡು ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ತರಗತಿನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.